ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಸಂಬಂಧ ಇತ್ತೀಚೆಗೆ ದೂರ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣಗಳೇನು ಅಂತ ಹೇಳಿ. ಅದು ಯಾವುದಾದ್ರೂ ಸಂಬಂಧ ಆಗಿರಬಹುದು, ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಿ ನೀವು ನೋಡ್ತಾ ಇರ್ಬೋದು, ರಿಲೇಟಿವ್ಸ್ಗಳ ನಡುವೆ ಆಗಿರಬಹುದು, ಫ್ಯಾಮಿಲಿ ಪರ್ಸನ್ಸ್ ಯಾರಾದರೂ ಆಗಿರ್ಬೋದು, ಬ್ಲಡ್ ರಿಲೇಟಿವ್ಸಲ್ಲೂ ಕೂಡ ನೀವು ಇದನ್ನು ನೋಡ್ಕೊಳ್ಬಹುದು. ಓಕೆ, ಫ್ರೆಂಡ್ಸ್ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ಮುಂಚೆ ಚೆನ್ನಾಗೇ ಇದ್ದಂತಹ ಸಂಬಂಧ ಇತ್ತೀಚೆಗೆ ದೂರ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಕಳೆದ ವಿಡಿಯೋಗೆ ಭಾಳಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕಿದ್ದೀರಿ, ಬಹಳ ಥ್ಯಾಂಕ್ ಯು. ಇದೇ ರೀತಿ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ನಿಮ್ಮಿಬ್ಬರ ನಡುವೆ ಮುಂಚೆ ಇದ್ದಂತಹ ಸಂಬಂಧ ಇತ್ತೀಚೆಗೆ ದೂರ ಆಗೋದಕ್ಕೆ ಮುಖ್ಯ ಕಾರಣಗಳೇನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಇರುವಂತಹ ವ್ಯಕ್ತಿ ವಿಚಾರವಾಗಿ ಏನಾದರೂ ನೋಡೋದಾದರೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ನೀವು ಈ ಕಾರ್ಡ್ನ, ಈ ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಒಂದು ಮೂನ್ ಸ್ಟೋನ್ ಇದೆ, ಒಂದು ಟೈಗರ್ ಐ ಇದೆ, ಇನ್ನೊಂದು ಕ್ಲಿಯರ್ ಕ್ವಾರ್ಟ್ಸ್ ಇದೆ. ಓಕೆ, ನಿಮ್ಗೆ ಯಾವುದು ಆ ವ್ಯಕ್ತಿ ಹೆಸರು ಹೇಳ್ತಾ ಇದ್ದ ಹಾಗೆ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ನಿಮಗೆ ಆ ವ್ಯಕ್ತಿಯ ಹೆಸರು ಅಥವಾ ಆ ವ್ಯಕ್ತಿಯ ಫೋಟೋ ಏನೇ ಇದ್ರೂ ನೀವು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆ ವ್ಯಕ್ತಿ ಎನರ್ಜಿ ಈ ಕಾರ್ಡಲ್ಲಿ ಕನೆಕ್ಟ್ ಆಗುತ್ತೆ. ನಿಮಗೆ ಬೇಕಾಗಿರುವಂತಹ ನಿಜವಾದ ಏನು ಉತ್ತರ ಇದೆ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರವಾಗಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಏನಾದರೂ ಕ್ರಿಸ್ಟಲ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಸೇಮ್ ನಂಬರಿಗೆ ವಾಟ್ಸಪ್ ಮುಖಾಂತರ ನೀವು ಯಾವ ಕ್ರಿಸ್ಟಲ್ಸ್ಗಳನ್ನ ನೋಡ್ತಿರೋ ಈ ವಿಡಿಯೋದಲ್ಲಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಥವಾ ಈ ರಿಲೇಟೆಡಲ್ಲಿ ಯಾವ ಕ್ರಿಸ್ಟಲ್ಗಳನ್ನು ನೀವು ಹಾಕ್ಕೊಳ್ಬೇಕು ಅನ್ನೋದಾದರೆ ನಾನು ಇಲ್ಲೇ ಸಜೆಷನ್ ಮಾಡಿರ್ತೀನಿ. ಬೇಕು ಅನ್ನೋದಾದರೆ ನೀವು ಅದನ್ನು ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಬೈ ಮಾಡ್ಬೋದು. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ಮತ್ತು ನಿಮ್ಮ ನಡುವೆ ಇದ್ದಂತಹ ಸಂಬಂಧ ಇದಕ್ಕಿದ್ದ ಹಾಗೆ ದೂರ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣಗಳೇನು, ಹಾಗೆ ದೂರ ಆಗಿದ್ರೂ ಕೂಡ ಈ ಒಂದು ರೀಡಿಂಗ್ನ ನೀವು ನೋಡಬಹುದು. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ನೋಡಬೇಕಾಗತ್ತೆ. ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮಗೆ. ಇಲ್ಲಿ ಆ ವ್ಯಕ್ತಿಯ ಮೈಂಡಲ್ಲಿ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಅಥವಾ ಆ ವ್ಯಕ್ತಿಯ ಲೈಫಲ್ಲಿ ಯಾವುದೋ ಒಂದು ಹೊಸ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಹೊಸ ವ್ಯಕ್ತಿಯ ಪ್ರವೇಶ ಏನಾದರೂ ಆಗಿರಬಹುದು. ಸೊ ಇಲ್ಲಿ ಹೇರಫೆಂಟ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿಯ ವಿಚಾರವಾಗಿ ನೀವೇನು ಯೋಚನೆ ಮಾಡಿದ್ದೀರಲ್ಲ, ನೀವೇನು ಥಿಂಕ್ ಮಾಡಿದ್ದೀರಲ್ಲ, ತುಂಬಾ ನೀವು ಥಿಂಕ್ ಮಾಡ್ತೀರಿ. ಬಟ್ ಆದರೆ ಆ ವ್ಯಕ್ತಿಯ ಲೈಫಲ್ಲಿ ಬೇರೆ ಯಾರೋ ಅಥವಾ ಯಾರೋ ಒಳ್ಳೆಯ ರೀತಿಯಲ್ಲಿ ಜಡ್ಜ್ ಮಾಡುವಂಥವ್ರು ಅಥವಾ ಅವ್ರ ಲೈಫ್ ಬಗ್ಗೆ ತುಂಬ ಕೇರ್ ಮಾಡುವಂಥವ್ರು, ಈ ಥರದ್ದು ಯಾರೋ ಒಂದಷ್ಟು ಬಂದಿರೋದ್ರಿಂದ ಇಲ್ಲಿ ಅವ್ರ ಲೈಫಲ್ಲಿ ಬಹಳಷ್ಟು ವ್ಯಕ್ತಿಗಳು ಅಥವಾ ಆ ವ್ಯಕ್ತಿಗೆ ಬಹಳಷ್ಟು ಫಿನಾನ್ಷಿಯಲಿ ಹೆಲ್ಪ್ ಮಾಡುವಂಥವ್ರು ಅಥವಾ ಆ ವ್ಯಕ್ತಿಯ ಏಳಿಗೆಯನ್ನು ಬಯಸೋರು ಯಾರೋ ಬಂದಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ನನಗಿಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಡೆತ್ ಆ್ಯಂಡ್ ರೀಬರ್ತ್ ಬಂದಿರೋದ್ರಿಂದ ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಒಂದು ನೋವಿನ ಅಂತ್ಯನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ, ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಹೊಸ ಫ್ರೆಂಡ್ಶಿಪ್, ಹೊಸ ಬದಲಾವಣೆ, ಹೊಸ ವ್ಯಕ್ತಿಯ ಪ್ರವೇಶ ಈ ರೀತಿ ಇದೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಆ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ, ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೋ ಅಥವಾ ಅವ್ರಿಗೆ ಒಂದು ರೀತಿ ಗುರುವಿನ ಮಾರ್ಗದಂತೆ ಹೇಳ್ತಾ ಇದ್ದಾರೆ. ಅಂದರೆ ನೀನು ಈ ರೀತಿ ಇರು, ನೀನು ಆ ರೀತಿ ಇರು, ನಿನ್ನನ್ನು ನಾನು ಆ ರೀತಿ ಮಾಡ್ತೀನಂತೆ, ಈ ರೀತಿ ಮಾಡ್ತೀನಂತೆ, ನಿನ್ನ ಲೈಫ್ ಯಾಕೆ ಹೀಗೆ, ಒಂದು ಒಳ್ಳೆಯ ರೀತಿಯಲ್ಲಿ ಮ್ಯಾನಿಪುಲೇಷನ್ ಮಾಡುವ ಥರ, ಒಂದು ಒಳ್ಳೆಯ ರೀತಿಯಲ್ಲಿ ಏನೋ ಅವ್ರ ಬಗ್ಗೆ ತುಂಬ ಕೇರ್ ಕನ್ಸರ್ನ್ ಇರುವ ರೀತಿಯಲ್ಲಿ ಅಥವಾ ಒಳ್ಳೆಯ ಮಾರ್ಗ ತೋರಿಸ್ತಾರೆ ಅನ್ನುವಂಥ ಹಂಬಲ ಕೂಡ ಈ ವ್ಯಕ್ತಿ, ಯಾವ ವ್ಯಕ್ತಿಯ ವಿಚಾರದಲ್ಲಿ ನೀವು ನೋಡ್ತಿದ್ದೀರಿ, ನಮಗೆ ಅಂಥವರಿಂದ ಒಳ್ಳೆಯದಾಗುತ್ತೇನೋ ಅನ್ನುವಂತಹ ರೀತಿಯಲ್ಲಿ ಮೈಂಡ್ ಇದೆ. ಸೊ ಇಲ್ಲಿ ಬಹಳಷ್ಟು ವಿಚಾರಗಳು ಅಂದರೆ ಬಹಳಷ್ಟು ಆಪ್ಷನ್ಸ್ ಇದೆ ಅವ್ರ ಲೈಫಲ್ಲಿ.
ನೀವು ಯಾವ ಪರ್ಸನ್ ವಿಚಾರದಲ್ಲಿ ಇದನ್ನು ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ನಿಮ್ಮ ಲೈಫಲ್ಲಿ ನೀವೇನು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇವರಲ್ಲಿ ಏನೇ ಚೇಂಜಸ್ ಆದ್ರೂ ಕೂಡ ನಿಮಗೆ ಬಹಳಷ್ಟು ಹರ್ಟ್ ಆಗುವಂಥದ್ದು, ಮಾನಸಿಕವಾಗಿ ಕುಗ್ಗುತ್ತಾ ಇರುವಂಥದ್ದು, ಬಹಳಷ್ಟು ನೋವುಗಳಿಂದ ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈ ಲೈಫು ಬಿಟ್ಟು ಬೇರೆ ಜೀವನನೇ ಇಲ್ವಾ, ಅಥವಾ ಅವರ ಬದಲಾವಣೆ ನಿಮಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವ್ರಿಗೇನೇ ಆದ್ರೂ ಕೂಡ ಅವ್ರು ಬೇಗನೆ ಮರೀತಾರೆ, ಅವ್ರಿಗೆ ಅವಕಾಶಗಳಿದೆ, ಅಥವಾ ಅವ್ರಿಗೆ ಬೇರೆ ಫ್ರೆಂಡ್ಶಿಪ್ಗಳು ಜಾಸ್ತಿ ಇದೆ, ಅಥವಾ ಕೆಲಸದಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿರೋದ್ರಿಂದ, ಅಥವಾ ಫೀಲ್ಡ್ ವರ್ಕ್ ಏನಾದರೂ ಇರೋದ್ರಿಂದ ಅವ್ರು ಬದಲಾಗ್ತಾ ಇರ್ತಾರೆ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಒಂದಷ್ಟು ಚೆನ್ನಾಗಿ ಇರುವಂತಹ ವ್ಯಕ್ತಿ ಇವರು. ಹಣಕಾಸಿನ ವಿಚಾರಕ್ಕೆ ಮುಖ್ಯವಾಗಿ ಏನು ಹೇಳ್ತಾರೆ, ಇಂಪಾರ್ಟೆನ್ಸ್ ಜಾಸ್ತಿ ಕೊಡುವಂತಹ ವ್ಯಕ್ತಿ ಇವರು. ಹೇಗೆ ಅಂತ ಹೇಳಿದ್ರೆ, ಹಣಕಾಸು ಇರೋರಿಗೂ ಕೂಡ ಭಾಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೆ ಹಣಕಾಸು ಇವ್ರ ಹತ್ರನೂ ಕೂಡ ಭಾಳಷ್ಟು ಚೆನ್ನಾಗಿ ಓಡಾಡೋದ್ರಿಂದನೂ ಕೂಡ ಇವ್ರಿಗೆ ನೀವು ಮಾತನಾಡುವಂತಹ ಮಾತುಗಳಾಗಿರ್ಬೋದು, ಅಥವಾ ನೀವು ಏನೇ ಹೇಳಿದ್ರೂ ಕೂಡ ಈ ವ್ಯಕ್ತಿ ತೀರಾ ಆಳವಾಗಿ ನಿಮ್ಮಷ್ಟು ಯೋಚನೆ ಮಾಡಲ್ಲ. ಇವ್ರ ಜೊತೆಗಿರೋರು ಕೂಡ ಇವರಿಗೆ ಒಂದು ರೀತಿ ಒಳ್ಳೆಯ ರೀತಿಯಲ್ಲಿ ಮ್ಯಾನಿಪ್ಯುಲೇಷನ್ ಮಾಡುವಂಥದ್ದು, ಅಥವಾ ಜೊತೆಗಿರೋರಿಂದನೂ ಕೂಡ ಇವರು ನಿಮ್ಮ ರೀತಿ ಯೋಚನೆ ಮಾಡಿಕೊಂಡೇ ಕೂರೋದಿಲ್ಲ. ಬೇಗ ಬೇಗ ಬದಲಾಗ್ತಾ ಹೋಗುವಂತಹ ವ್ಯಕ್ತಿ ಇವರು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಾನು ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾವ ವ್ಯಕ್ತಿಯ ವಿಚಾರವಾಗಿ ನೀವು ನೋಡ್ತಾ ಇದ್ದೀರಿ, ಆ ವ್ಯಕ್ತಿಯ ಲೈಫಲ್ಲಿ ಮೇಜರಾಗಿ ಅವ್ರ ಜೀವನ ಪರ್ಯಂತ ಇರುವಂತಹ ವ್ಯಕ್ತಿ ಅಥವಾ ಫ್ರೆಂಡ್ಶಿಪ್ಪು ನಿಮ್ಗಿಂತ ಹೆಚ್ಚಾಗಿ ಮೇಜರಾಗಿ ಅವ್ರ ಲೈಫಲ್ಲಿ ಇರಬೇಕಾಗಿರುವಂತಹ ವ್ಯಕ್ತಿಯ ಪ್ರವೇಶ ಅವ್ರ ಜೀವನದಲ್ಲಿ ಆಗಿರೋದ್ರಿಂದ ನಿಮ್ಮಿಬ್ಬರ ಸಂಬಂಧ ಒಂದಷ್ಟು ದೂರ ಆಗ್ತಾ ಇದೆ ಅಂತ ಹೇಳಿ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಗೆ ಭಾಳಷ್ಟು ಆಸೆ ಕನಸುಗಳನ್ನೆಲ್ಲನೂ ಕೊಟ್ಟಿದ್ರು ಅವರು. ನಾನು ಆ ರೀತಿ ಇರ್ತೀನಿ, ನಾನು ಈ ರೀತಿ ಇರ್ತೀನಿ, ನಾನು ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ ಅನ್ನುವಂತಹ ಮಾತುಗಳನ್ನು ಕೊಟ್ಟಿದ್ರು. ಬಟ್ ಆದರೆ ಅದೇ ರೀತಿ ಆ ಮಾತುಗಳಿಗೆ ನಿಲ್ತಾ ಇಲ್ಲ ಆ ವ್ಯಕ್ತಿ ನಿಲ್ಲೋದು ಇಲ್ಲ. ನಿಧಾನವಾಗಿ ನಿಮ್ಮಿಂದ ದೂರ ಸರಿತಾ ಇದ್ದಾರೆ. ಬಟ್ ಆದರೆ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಜೊತೆ ಮಾತನಾಡ್ತಾ ಹೋದ್ರೂ ಕೂಡ, ಅಥವಾ ನೀವು ಕೇಳ್ತಿರುವಂತಹ ಪ್ರಶ್ನೆಗಳಿಗೆ ಅವ್ರ ಹತ್ರ ತುಂಬ ಚೆನ್ನಾಗಿ ಉತ್ತರಗಳಿದೆ. ನನ್ನ ಪೆಂಟಿಕಲ್ಸ್ ನಾನು ತುಂಬ ನೋಡ್ತಾ ಇದ್ದೀನಿ, ನೈಟ್ ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ, 9 ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ. ಬಣ್ಣದ ರೀತಿಯಲ್ಲಿ ಮಾತನಾಡುವಂಥದ್ದು, ಅಥವಾ ನಿಮ್ಮ ಮನಸ್ಸಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನುವಂತಹ ಬಹಳಷ್ಟು ಜಾಣ್ರಿ ಇವರು. ಡೆತ್ ಆ್ಯಂಡ್ ರೀಬರ್ತ್ ಬಂದಿರೋದ್ರಿಂದ ಬಹಳ ಬೇಗ ಬದಲಾವಣೆ ಆ ವ್ಯಕ್ತಿ ಜೀವನದಲ್ಲಿ ಅವ್ರು ಮಾಡ್ಕೊಂಡಿರೋದ್ರಿಂದ ಆ ನೋವಿನ ತಿರುವನ್ನು ನೀವು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಾನು ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ನೋಡ್ತೀನಿ. ಈ ವ್ಯಕ್ತಿ ದೂರ ಆಗ್ತಾ ಇರೋದ್ರಿಂದ ನಿಮ್ಮ ಮನಸ್ಥಿತಿ ಹೇಗಿದೆ. ಪೇಜ್ ಆಫ್ ವಾಂಡ್ಸ್, ನಿಮಗೂ ಕೂಡ ನಾನು ಬದಲಾಗಬೇಕು ಅನ್ನುವಂತಹ ಎಲ್ಲ ಮೈಂಡ್ಸೆಟ್ ನಿಮಗಿದೆ. ಬಟ್ ಆದರೆ ಆ ವಿಚಾರವಾಗಿ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಬಹಳಷ್ಟು ಚಂಚಲವಾಗಿ, ನಿಮ್ಗೆ ಏಜ್ ಎಷ್ಟೇ ಆಗಿರಲಿ, ಭಾಳಷ್ಟು ಈ ಚಿಕ್ಕ ಮಕ್ಕಳ ಬುದ್ಧಿಯ ರೀತಿಯಲ್ಲಿ ಬಹಳಷ್ಟು ಮೈಂಡ್ ಡೈವರ್ಟ್ಗಳನ್ನ ನೀವೇ ಮಾಡ್ಕೊಳ್ತಾ ಇದ್ದೀರಾ. ಮ್ಯಾನಿಪ್ಯುಲೇಷನ್ ಮಾಡ್ಕೊಳ್ಳುವಂಥದ್ದು, ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಓಕೆನಾ? ಸೊ ಇಲ್ಲಿ ನೀವು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಹೋದರೆ ನಿಮ್ಗೆ ಸುಮಾರು ದಾರಿಗಳಿದೆ, ನಿಮ್ಮ ಜೀವನದಲ್ಲೂ ನೀವು ಭಾಳಷ್ಟು ಮಾಡಬೇಕಾಗಿರುವಂತಹ ಕೆಲಸಗಳಿದೆ, ಎಲ್ಲನೂ ಇದೆ. ಬಟ್ ಆದರೆ ಮನಸ್ಸು ಎಲ್ಲೋ ಒಂದು ಕಡೆ ಈ ವ್ಯಕ್ತಿಯ ವಿಚಾರವಾಗಿ ಹಿಡಿಯುವಂಥದ್ದು, ಎಲ್ಲೋ ಚೇಂಜ್ ಆಗ್ತಾರೋ, ಎಲ್ಲೋ ಬದಲಾವಣೆಗಳಾಗ್ತಾರೋ, ಈ ರೀತಿಯೆಲ್ಲ ನಾನು ನೋಡ್ತಾ ಇದ್ದೀನಿ. ಓಕೆನಾ? ನಿಮ್ಮಿಬ್ಬರು ಸಂಬಂಧದಲ್ಲಿ ದೂರ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಒಂದು ಹೊಸದಾಗಿ ಆ ವ್ಯಕ್ತಿಯ ಜೀವನದಲ್ಲಿ ಒಬ್ಬ ವ್ಯಕ್ತಿ ಪ್ರವೇಶ ಆಗಿದ್ದಾರೆ. ಬಟ್ ಆದರೆ ಅವರು ಇಲ್ಲಿ ನಾನು ಔಟ್ಕಮ್ ಲವರ್ಸ್ ಕಾರ್ಡ್ ನೋಡ್ತಾ ಇರೋದ್ರಿಂದ ಆ ವ್ಯಕ್ತಿ ಬಹುಶಃ ಪರ್ಮನೆಂಟಾಗಿ ಉಳ್ಕೊಳ್ಳುವಂತಹ ವ್ಯಕ್ತಿ ಅಂತ ಹೇಳಿ ನಾನು ನೋಡ್ತೀನಿ. ಸೊ ನಾನೊಂದು ಕ್ರಿಸ್ಟಲ್ನ ನಿಮಗೆ ತೋರಿಸ್ಬೇಕಾಗತ್ತೆ. ಇದು ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಅಂತ ಹೇಳಿ, ತಗೊಂಡಿರೋರಿಗೆ ಇಗ್ನೋರ್ ಮಾಡಿ, ತಗೊಳ್ಳದೆ ಇರೋರಿಗೆ ಇದು ಈ ಕ್ರಿಸ್ಟಲ್ಸ್ಗೆ, ರೋಸ್ ಕ್ವಾರ್ಟ್ಸ್ಗೆ 2 ಕ್ರಿಸ್ಟಲ್ಸ್ಗಳನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಕಟ್ಟಾಗಿರುವಂತಹ ರಿಲೇಷನ್ಶಿಪ್ಗಳು ರೀಕನೆಕ್ಟ್ ಆಗುವಂತಹ ಸಾಧ್ಯತೆಗಳಿದೆ. ಬಟ್ ನೀವು ಇನ್ನೊಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಆಗಿದ್ದರೆ ದಯವಿಟ್ಟು ಯೋಚನೆ ಮಾಡಿ ತಗೊಳ್ಳಿ. ಓಕೆನಾ? ನಿಮ್ಮಿಬ್ಬರ ನಡುವೆ ಯಾರಾದರೂ 3ನೇ ವ್ಯಕ್ತಿಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ಕಡ್ಡಾಯವಾಗಿ ಇದನ್ನು ಹಾಕ್ಕೊಳ್ಳಿ. ಮತ್ತು ನಿಮ್ಮ ಸಂಬಂಧ ಸರಿ ಹೋಗುವಂತಹ ಸಾಧ್ಯತೆಗಳಿದೆ. ಇದಕ್ಕೆ ಯಾವುದೋ ಆಫರ್ಗಳಿಲ್ಲ. ಆಫರ್ಗಳು ಇಲ್ದಿದ್ದೆಲ್ಲ ಫೆಬ್ರವರಿಯಲ್ಲಿ ಎಲ್ಲ ಟೈಮ್ನಲ್ಲೂ ನಾನು ಬಿಟ್ಟಿದ್ದೀನಿ. ಯಾರಿಗೆಲ್ಲ ನಿಮ್ಮ ಪರ್ಸನ್ಸ್ಗಳು ದೂರ ಆಗಿರ್ತಾರೆ, ಅವರು ರಿಲೇಷನ್ಶಿಪ್ ರೀಕನೆಕ್ಟ್ ಆಗೋದಕ್ಕೋಸ್ಕರ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ಹಾಕ್ಕೊಳ್ಬಹುದು. ಓಕೆನಾ? ಸೊ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಇವರು ನಿಮ್ಮ ಕೈಗೆ ಸಿಗ್ತಾ ಇಲ್ಲ.
ಅವರು ಹೇಳಿದಂತಹ ಪ್ರಾಮಿಸ್ಗಳು, ಹೇಳಿದಂತಹ ಮಾತುಗಳನ್ನು ಆಳವಾಗಿ ನಿಮ್ಮ ಮೈಂಡ್ನಲ್ಲಿ ನೀವು ತೊಗೊಂಡು ಈಗಲೂ ಕೂಡ ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ. ಬಟ್ ಅವ್ರ ಜೊತೆಯಲ್ಲಿ ಅವ್ರ ತಂದೆ ತಾಯಿಯರಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಆಗಿರಬಹುದು, ಅವ್ರಿಗೆ ಇದಕ್ಕಿಂತ ಇನ್ನೊಂದು ರೀತಿಯಲ್ಲಿ ಬದುಕು ಅನ್ನುವಂತಹ ಪಾಠಗಳನ್ನು ಮಾಡುವಂಥದ್ದು, ಈ ರೀತಿ ಎಲ್ಲನೂ ಕೂಡ ನಾನು ಈ ಕಾರ್ಡ್ನಲ್ಲಿ ನೋಡ್ತಾ ಹೋಗ್ತಾ ಇದ್ದೀನಿ. ಸೊ ನಿಮ್ಮಿಬ್ಬರು ಮಧ್ಯದಲ್ಲಿ ಬಿರುಕು ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಲೈಫಲ್ಲಿ ಮೇಜರಾಗಿ ಯಾರೋ ಒಬ್ಬರು ಇರಬೇಕಾಗಿತ್ತು. ಮೇಜರಾಗಿ ಇರುವಂತಹ ವ್ಯಕ್ತಿ, ಆ ವ್ಯಕ್ತಿಗೆ ಒಳ್ಳೆ ಮಾರ್ಗದಲ್ಲಿ ತೋರಿಸುವಂತಹ ವ್ಯಕ್ತಿಗಳು ಒಂದಷ್ಟು ಮೈಂಡ್ ಡೈವರ್ಟ್ ಮಾಡ್ತಾ ಇರುವಂಥದ್ದು, ಹಾಗೆ ಹೊಸ ವ್ಯಕ್ತಿಯ ಫ್ರೆಂಡ್ಶಿಪ್ಪು, ಹೊಸ ವ್ಯಕ್ತಿಯ ಪ್ರವೇಶ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದಷ್ಟು ಇದಾಗ್ತಾ ಇದೆ. ಒಂದಷ್ಟು ಕ್ಲಾಶಸ್ಗಳು, ಒಂದಷ್ಟು ದೂರಗಳು ಆಗ್ತಾ ಇದೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವು ನಿಮ್ಮ ಮೈಂಡನ್ನು ಏನಿದೆಯಲ್ಲ ಒಂದು ಸ್ಟ್ರಾಂಗಾಗಿ ಇಟ್ಕೊಂಡು ನೀವು ಬದಲಾವಣೆ ಆಗುವಂಥದ್ದು ಅಥವಾ ಈ ವ್ಯಕ್ತಿಯ ಬಗ್ಗೆನೇ ತುಂಬ ತಲೆ ಕೆಡಿಸ್ಕೊಳ್ಳುವಂಥದ್ದನ್ನು ದಯವಿಟ್ಟು ಸ್ಟಾಪ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಇವತ್ತಿನ ಮೊದಲನೆಯ ಕಾರ್ಡ್. ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡಿ ಏನಾಗಿದೆ ಅಂತ ಹೇಳಿ. ಓಕೆ, ನಿಮ್ಮಿಬ್ಬರ ನಡುವೆ ಸಂಬಂಧಗಳು ದೂರ ಆಗೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಾರಿಟಿಗೋಸ್ಕರ. ಓಕೆ, ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಋಣ, ಆ್ಯಕ್ಚುಲಾಗಿ ನಿಮ್ಮಿಬ್ಬರ ನಡುವೆ ಇದ್ದಂತಹ ಒಂದು ಋಣ ಏನಿದೆಯಲ್ಲ, ಆ ಋಣ ಮುಗಿತಾ ಬಂದಿದೆ. ಓಕೆನಾ, ಇಲ್ಲಿ ಭಾಳ ಯಾಕೆ ಇಷ್ಟೆಲ್ಲ ಚೆನ್ನಾಗಿದ್ವಿ ನಾವು, ಇಷ್ಟೆಲ್ಲ ಬಾಂಧವ್ಯ ಇತ್ತು, ಇದು ಯಾವುದೇ ಸಂಬಂಧದಲ್ಲಿ ನೀವು ನೋಡ್ತಾ ಇರ್ಬೋದು, ಅವ್ರು ನಿಮ್ಮ ಲೈಫಿಗೆ ಬರಲೇಬೇಕಾಗಿತ್ತು ಮೇಜರಾಗಿ. ಇವರಿಂದ ನೀವು ಒಂದು ಒಳ್ಳೆಯ ಪಾಠಗಳನ್ನು ನೀವು ಕಲ್ತಿದ್ದೀರಿ. ಆ ಋಣ ಮುಗಿತಾ ಇದ್ದ ಹಾಗೆ ಕೆಲವು ಸಂದರ್ಭಗಳು ಬಂದಿದೆ ನಿಮ್ಮಿಬ್ಬರ ಜೀವನದಲ್ಲಿ. ಕೆಲವು ಸಂದರ್ಭಗಳಿಂದ ನೋವುಗಳನ್ನು ತಿಂತಾ ಇದ್ದೀರಿ. ಇದಕ್ಕಿದ್ದ ಹಾಗೆ ನಿಧಾನವಾಗಿ ಬದಲಾಗ್ತಾ ಇರುವಂಥದ್ದು, ಇದಕ್ಕಿದ್ದ ಹಾಗೆ ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗದೇ ಇರುವಂತಹ ರೀತಿಯಲ್ಲಿ, ಇದಕ್ಕಿದ್ದ ಹಾಗೆ ಬ್ಲಾಕ್ ಲಿಸ್ಟ್ಗೆ ಹಾಕುವಂತಹ ರೀತಿಯಲ್ಲಿ ಈ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ದೂರ ಸರಿತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗಲ್ಲಿ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ನಿಮ್ಮ ರೀಡಿಂಗಲ್ಲಿ ತೋರಿಸ್ತಾ ಇದೆ. ಅವ್ರಿಗೂ ಕೂಡ ಬಹಳಷ್ಟು ಹರ್ಟ್ ಆಗ್ತಾ ಇದೆ ನಿಮ್ಮಿಂದ ದೂರ ಆಗ್ತಾ ಇರೋದು, ಅಥವಾ ನಿಮ್ಮಿಬ್ಬರ ನಡುವೆ ಪದೇ ಪದೇ ಕಿರಿಕಿರಿಗಳಾಗ್ತಾ ಇರೋದು. ಬಟ್ ಇಲ್ಲಿ ನೋಡಿ, ನಾನು ಮೇಜರಾಗಿ ನಮ್ಮ ಸಂಬಂಧಗಳಿಗೆ ಕೆಲವು ಕರ್ಮದ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಕೆಲವರು ಪಾಠ ಕಲಿಸೋದಕ್ಕೆ ಬಂದೇ ಬರ್ತಾರೆ. ಅದೇ ರೀತಿ ಈ ವ್ಯಕ್ತಿಗಳು ಕೂಡ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದಿರಬಹುದು. ಅದು ಯಾರ ವಿಚಾರದಲ್ಲಿ ನೀವು ನೋಡ್ತಾ ಇರಬಹುದು. ಲವರ್ಸ್ ಆಗಿ ಬಂದಿರಬಹುದು, ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು, ಮಗನಾಗಿ ಬಂದಿರಬಹುದು, ಮಗಳಾಗಿ ಬಂದಿರಬಹುದು, ಗಂಡನಾಗಿ ಬಂದಿರಬಹುದು, ಹೆಂಡತಿಯಾಗಿ ಬಂದಿರಬಹುದು, ಏನೇ ಆಗಿ ಬಂದಿರಬಹುದು. ಬಟ್ ಆದರೆ ನಮಗೆ ಒಂದು ಒಳ್ಳೆಯ ಪಾಠಗಳನ್ನು ಕಲಿಸೋದಕ್ಕೆ ಬಂದಿದ್ದಾರೆ. ಬಿಕಾಸ್ ಇಲ್ಲಿ ನಾನು ಜಡ್ಜ್ಮೆಂಟ್ ಕಾರ್ಡ್ನ ನೋಡ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿ ನೀವು ಫೀಲ್ ಆಗ್ತಿದ್ದೀರಿ ಅಂತ ಹೇಳಿದ್ರೆ, ನನಗೊಂದು ಸತ್ತು ಬದುಕಿರುವಂತಹ ರೀತಿಯಲ್ಲಿ ಫೀಲ್ ಆಗ್ತಿರ್ತೀರಿ ಈ ವಿಚಾರದಲ್ಲಿ. ಯಾಕೆ ಈ ರೀತಿ ಆಗ್ತಿದೆ, ಯಾಕೆ ಇವ್ರ ಬದಲಾವಣೆನೇ ನಿಮಗೆ ಅಷ್ಟು ಹಿಂಸೆ ಕೊಡ್ತಾ ಇದೆ. ಓಕೆನಾ, ಇಲ್ಲಿ ಋಣ ಕಳೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಮೈಂಡು ಕೂಡ ನಿಮ್ಮ ಹಾಗೇನೆ ಚಂಚಲ ರೀತಿಯಲ್ಲಿ ಓಡ್ತಾ ಇದೆ. ಅಂದರೆ ನಾನು ಮಾತಾಡಿಸ್ಲಾ ಅಥವಾ ಸರಿ ಹೋಗುತ್ತಾ ಈ ಸಂಬಂಧ, ಸರಿ ಹೋಗಲ್ವಾ, ಇನ್ನೂ ಕೂಡ ಪರ್ಮನೆಂಟಾಗಿ ಅವರು ರೆಡಿ ಆಗಿಲ್ಲ, ತಲೆಯಲ್ಲಿ ತಗೊಂಡಿಲ್ಲ. ಬಟ್ ಆದರೆ ಇಲ್ಲಿ ಪ್ರಕೃತಿಯ ಹೊಡೆತನೇ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ನಿಮ್ಮ ಋಣ ಮುಗಿದಿದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿದ್ದಂತಹ ಸಂಬಂಧ ಇದು. ಭಾಳಷ್ಟು ಕೇರಿಂಗ್ ಆಗಿರ್ಬೋದು, ಅವ್ರು ನಿಮ್ಮ ಬಗ್ಗೆ ಕೇರಿಂಗ್ ಮಾಡ್ತಾ ಇರ್ಬೋದು, ನೀವು ಅವ್ರ ಬಗ್ಗೆ ಕೇರಿಂಗ್ ಮಾಡ್ತಾ ಇರ್ಬೋದು, ಫಿನಾನ್ಷಿಯಲಿ ಕೇರಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಗಳ ವಿಚಾರದಲ್ಲಿ ಕೇರಿಂಗ್ ಆಗಿರಬಹುದು. ಒಂದು ಗಾರ್ಡಿಯನ್ ರೀತಿಯಲ್ಲಿ ಇದ್ದಂತಹ ವ್ಯಕ್ತಿ, ನನಗೆ ಯಾವತ್ತೂ ಮೋಸ ಮಾಡೋದೇ ಇಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಇದಕ್ಕಿದ್ದ ಹಾಗೆ ದೂರ ಆಗೋಗ್ತಾ ಇದ್ದಾರಲ್ಲ ಅನ್ನೋದಕ್ಕೆ ಒಂದಷ್ಟು ನಾನು ನಿಮ್ಮ ಕರ್ಮದ ಅನುಸಾರವಾಗಿಯೇ ಇದನ್ನು ನಾನು ನೋಡ್ತಾ ಇದ್ದೀನಿ. ಕಾರಣನೇ ಇದು. ಇಲ್ಲಿ ಚಾರಿಯಟ್ ಬಂದಿರೋದ್ರಿಂದ ಅವ್ರಿಗೆ ಮನಸ್ಸು ಇದೆ, ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಮನಸ್ಸಿದೆ, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಮನಸ್ಸಿದೆ, ಮತ್ತು ಸರಿ ಹೋಗಬಹುದು ಅನ್ನುವಂತಹ ಮನಸ್ಸಿದೆ. ಆದರೂ ಕೂಡ ಬರೋದಕ್ಕೆ ರೆಡಿ ಇಲ್ಲ, ಮಾತಾಡೋದಕ್ಕೆ ರೆಡಿ ಇಲ್ಲ, ಅಥವಾ ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇದೆ ಆ ವಿಚಾರನ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಈ ವ್ಯಕ್ತಿಗಳು ರೆಡಿ ಇಲ್ಲ. ಇಲ್ಲಿ
ಬರ್ನಿಂಗ್ ಟವರ್ ಬಂದಿರೋದ್ರಿಂದ ನಿಮ್ಗದು ಅವರ ಸಡನ್ ಬದಲಾವಣೆ ಏನಾಗಿದೆಯಲ್ಲ ಬಹಳಷ್ಟು ಶಾಕ್ ತಂದು ಕೊಡ್ತಾ ಇದೆ. ಯಾವುದನ್ನು ಮರಿಬೇಕು ಯಾವುದನ್ನು ಬಿಡಬೇಕು ಅನ್ನೋದೇ ನಿಮಗೆ ಕನ್ಫ್ಯೂಷನ್ ಕೊಡ್ತಾ ಇದೆ. ಬಿಕಾಸ್ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಕನಸು ಕಟ್ಕೊಂಡಿದ್ರಿ, ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ ಇವರುಗಳು ತುಂಬಾ ಬಿಲ್ಡ್ ಮಾಡಿದ್ರು, ನಿಮ್ಮ ಮೈಂಡಲ್ಲಿ ಆಳವಾಗಿ ಉಳ್ಕೊಳ್ಳೋದಕ್ಕೆ ಏನೆಲ್ಲ ಸಾಧ್ಯ ಎಲ್ಲನೂ ಕೂಡ ಈ ವ್ಯಕ್ತಿ ನಿಮಗೆ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ತಪ್ಪು ನಾನು ನಿಮ್ಮದು ಅಂತ ಹೇಳ್ತಾ ಇಲ್ಲ, ಅಥವಾ ತಪ್ಪು ಅವ್ರದ್ದು ಅಂತಲೇ ಹೇಳ್ತಾ ಇಲ್ಲ. ನಿಮ್ಮಿಬ್ಬರ ನಡುವೆ ಈಗ ಏನೇ ಬಂದರೂ ಒಂದಷ್ಟು ಕಾರಣಗಳು ಮಾತ್ರ ಆಗಿದೆಯೋ ಬಿಟ್ಟರೆ ಯಾವುದೇ ರೀತಿಯಲ್ಲಿ ಈ ವ್ಯಕ್ತಿ ಇಂಟೆನ್ಷನ್ ಮೂಲಕ ಅಥವಾ ನಿಮ್ಮ ಜೀವನದಲ್ಲಿ ಇಂಟೆನ್ಷನ್ ಇಟ್ಕೊಂಡು ಇದೇ ರೀತಿ ನಾನು ಮಾಡಬೇಕು, ಇದೇ ರೀತಿ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು, ಇದೇ ರೀತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಆಗಬೇಕು, ಇದು ಯಾವುದೂ ಇಲ್ಲ. ಯಾವುದೋ ಒಂದು ಅವ್ರಿಗೆ ಒಂದಷ್ಟು ಈ ಸಂಬಂಧದಲ್ಲಿ ಸಾಕಾಗಿ ಹೋಗಿದೆಯೋ ಅಥವಾ ಬೇಡ ಅನ್ಸೋದಕ್ಕೆ ಶುರು ಆಗಿದೆಯೋ, ಚಿಕ್ಕ ಚಿಕ್ಕ ಜಗಳಗಳನ್ನು ದೊಡ್ಡದಾಗಿ ಲ್ಯಾಗ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ನೀವು ನಿಮ್ಮ ವಿಚಾರದಲ್ಲೂ ಅಷ್ಟೇ, ನೀವು ಕೂಡ ಏನು ಅವರಿಂದ ಮಾತ್ರ ತಪ್ಪಾಗಿದೆ, ನಿಮ್ಮಿಂದ ತಪ್ಪಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಬರೋದಿಲ್ಲ. ನೀವು ಅಷ್ಟೇ ತುಂಬ ಲ್ಯಾಗ್ ಮಾಡಿದ್ರಿ, ಯಾವಾಗಲೂ ಈ ಸಂಬಂಧ ಉಳ್ಕೊಳ್ಳುತ್ತೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸಿಂದ ನೀವೇನು ಬೇಕೋ ಅದನ್ನೆಲ್ಲ ಮಾಡೋದಕ್ಕೆ ಹೋದ್ರಿ. ಬಟ್ ಆದರೆ ಈ ಸಂಬಂಧ ಉಳ್ಕೊಳ್ತಾ ಇಲ್ಲ, ಸಡನ್ನಾಗಿ ಬದಲಾಗ್ತಾ ಇದ್ದಾರೆ. ಸಡನ್ ಚೇಂಜಸ್ಸೇ ನಿಮ್ಮಿಬ್ಬರು ಸಂಬಂಧದಲ್ಲಿ ಬಂದುಬಿಟ್ಟಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆನಾ? ಇಲ್ಲಿ ನೋಡಿ, ಅವರು ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಬಹಳಷ್ಟು ಹೇಗೆ ಮೂವ್ ಆನ್ ಆಗಬೇಕು ಅನ್ನುವಂಥ ಯೋಚನೆಯಲ್ಲಿ ನೀವಿದ್ದೀರಿ. ಓಕೆ, ಇಲ್ಲಿ ಅವ್ರುಗಳೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವು ಫ್ರೆಂಡ್ಸ್ ಸರ್ಕಲ್ ಇದೆ ಅವರಿಗೋಸ್ಕರ, ಕೆಲವು ಬಾಂಡಿಂಗ್ಸ್ಗಳಿದೆ ಅವ್ರಿಗೋಸ್ಕರ, ಅದರಲ್ಲಿ ಅವ್ರು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಮಾತುಕತೆಗಳನ್ನು ಮಾತಾಡ್ಕೊಳ್ತಾ ಇದ್ದಾರೆ. ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಅಥವಾ ನಿಮ್ಮ ನೆನಪುಗಳನ್ನು ಬರದೇ ಇರೋದಕ್ಕಾಗಿರ್ಬೋದು, ಅಥವಾ ನೀವು ಏನೇ ಹೇಳ್ತಾ ಇದ್ರೂ ಕೂಡ ಅಲ್ಲಿನ್ನೇನೋ ಯಾವುದೋ ಒಂದು ರೀತಿ ಪೋಟ್ರೆ ಮಾಡುವಂತಹ ರೀತಿಯ ಫ್ರೆಂಡ್ ಸರ್ಕಲ್ಗಳು ನಿಮ್ಮ ನಡುವೆಯಲ್ಲಿ ಸೇರ್ಕೊಳ್ತಾ, ಅಂದರೆ ಆ ವ್ಯಕ್ತಿಯ ನಡುವೆಯಲ್ಲಿ ಸೇರಿಕೊಂಡಿದೆ. ಬಟ್ ಆದರೆ ಇಲ್ಲಿ ಮುಂದೆ ಹೋಗೋದಕ್ಕೆ ನೀವು ಆ್ಯಕ್ಷನ್ ತೊಗೊಳೋದಕ್ಕೆ ಆಗ್ತಾ ಇಲ್ಲ. ಯಾವ ರೀತಿ ಇದು ಸಡನ್ನಾಗಿ ಬದಲಾಯ್ತಲ್ಲ, ಇಷ್ಟೇನಾ ಜೀವನ ಅಂತೇಳಿ ಅದು ಹೆಂಗೆ ಅಂದ್ಕೊಂಡ್ಬಿಡ್ತೀರಾ ನೀವು? ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇಲ್ಲದೇ ಇದ್ದರೆ ನನ್ನ ಜೀವನ ಮುಗ್ದೇ ಹೋಯ್ತು ಅಂತ ಅದು ಹೇಗೆ ಅನ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ಓಕೆ, ಈಗಿನ ನನ್ನ ಮನಸ್ಥಿತಿ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅದು ಋಣ ಕಳೀತಾ ಇದ್ದ ಹಾಗೆ ಅದರಂಥ ಭಾರ ಆಗಿರ್ಬೋದು, ಅದರಂಥ ನೋವಾಗಿರ್ಬೋದು, ಸಡನ್ನಾಗಿ ಚೆನ್ನಾಗೇ ಇದ್ದಂತಹ ವ್ಯಕ್ತಿ, ಡೈಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆಗ್ತಾ ಇದ್ದಂತಹ ವ್ಯಕ್ತಿ ಸಡನ್ನಾಗಿ ಆ ವ್ಯಕ್ತಿ ಕಡೆಯಿಂದ ನೋ ಕಾಂಟ್ಯಾಕ್ಟ್ಗೆ ಹೋಗುವಂಥದ್ದು, ಅಥವಾ ಜಗಳಗಳಾಗುವಂಥದ್ದು, ಅಥವಾ ಅವ್ರಿನ್ಯಾವುದೋ ಬೇರೆ ರೀಸನ್ ಕೊಟ್ಟು ನಿಮಗೆ ದೂರ ಆಗ್ತಾ ಇರೋದ್ರಿಂದ ಬಹಳಷ್ಟು ಮಾನಸಿಕ ಒತ್ತಡಗಳನ್ನು ನೀವು ತಗೊಳ್ತಾ ಇದ್ದೀರಿ. ಬಟ್ ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ತೋರಿಸುತ್ತೆ. ಈ ವ್ಯಕ್ತಿ ನೋಡಿ, ನಮ್ಮ ಲೈಫಲ್ಲಿ ಯಾವುದೇ ವ್ಯಕ್ತಿಗಳಾಗಿರಲಿ ಒಂದು ಸೀಸನಿಗೆ ಬರ್ತಾರೆ, ಒಂದು ರೀಸನಿಗೆ ಬರ್ತಾರೆ, ಪಾಠಗಳನ್ನು ಕಲಿಸ್ತಾರೆ, ಅವ್ರು ಹೋಗ್ತಾ ಇರ್ತಾರೆ. ಅವ್ರು ನಮ್ಮ ಲೈಫಲ್ಲಿ ಬರಲೇಬೇಕಾಗಿತ್ತು. ಅದು ಯಾರಾದರೂ ಆಗಿರಲಿ, ನಾನೇ ನಿಮ್ಮ ಲೈಫಲ್ಲಿ ಬರ್ಬೋದು, ನೀವೇ ನಮ್ಮ ಲೈಫಲ್ಲಿ ಬರ್ಬೋದು, ಏನೇ ಆಗಿರ್ಬೋದು. ಈ ವಿಡಿಯೋನ ನೀವು ನೋಡ್ತಾ ಇರ್ಬೋದು, ಅಥವಾ ನೀವು ನನ್ನ ಕ್ಲೈಂಟಾಗಿ ಬಂದಿರ್ಬೋದು. ಯಾವುದೋ ಒಂದು ಜನ್ಮದೋ ಅಥವಾ ಯಾವುದೋ ಒಂದು ಋಣದ್ದೋ ಅಥವಾ ನಿಮ್ಮನ್ನು ಸರಿ ಮಾಡೋದಕ್ಕೆ ಭಗವಂತ ತೋರಿಸುವಂತಹ ಕೆಲ ದಾರಿಗಳಿದವು. ಕೆಲವೊಂದು ಸಲ ನಮಗೆ ನೋವು ಕೊಡುತ್ತೆ, ಬಟ್ ಆದರೆ ನಮ್ಮ ಆ ನೋವನ್ನ ಎಲ್ಲಿವರೆಗೂ ತೊಗೊಳ್ಬೇಕು ಅಂತ ಹೇಳಿದ್ರೆ, ನನ್ನ ಫ್ಯೂಚರೇ ಏನೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ದಯವಿಟ್ಟು ತೊಗೊಳೋದಕ್ಕೆ ಹೋಗಬೇಡಿ. ಫ್ಯೂಚರ್ ಇನ್ನೂ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಇಂಥ ವ್ಯಕ್ತಿಗಳು ನಮ್ಮ ಲೈಫಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಬಂದಾಗ ನಾವು ಯಾವ ರೀತಿ ಇರಬೇಕು ಅನ್ನುವಂತಹ ಪಾಠಗಳನ್ನು ಕಲಿಸ್ಬಿಟ್ಟು ಹೋಗಿದ್ದಾರೆ. ಸೊ ಫ್ಯೂಚರೇ ಇಲ್ಲ ಅಂತ ಹೇಳಿ ಬ್ಲ್ಯಾಂಕಾಗಿ ದಯವಿಟ್ಟು ಕೂರೋದಕ್ಕೆ ಹೋಗಬೇಡಿ. ಆ್ಯಕ್ಷನ್ ತೊಗೊಳ್ಳಿ, ಮುಂದಕ್ಕೆ ಹೋಗಿ. ನಮ್ಮ ಜೀವನದಲ್ಲಿ ಇದನ್ನು ಬಿಟ್ಟರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ. ಈ ವ್ಯಕ್ತಿ ಆಗಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಬರ್ಬೋದು. ಆಗಾಗ ನಿಮ್ಗೆ ಏನಾದರೂ ಒಂದು ಮ್ಯಾನಿಪುಲೇಟ್ ಆಗುವಂಥದ್ದು, ಅಡ್ಡುಗೋಡೆ ಮೇಲೆ ದೀಪ ಇಟ್ಟುವಂಥ ರೀತಿಯಲ್ಲಿ ನಿಮಗೆ ಕಮಿಟ್ಮೆಂಟ್ಗಳನ್ನು ಕೊಟ್ಟರೆ ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಅವರೇ ರೆಡಿ ಇಲ್ಲ ನಿಮ್ಮ ಲೈಫಿಗೆ ಬರೋದಕ್ಕಾಗಿರಲಿ, ಅಥವಾ ಅವರ ಸ್ಟೇಬಲ್ ಮೈಂಡ್ ಆಗಿರಲಿ ರೆಡಿ ಇಲ್ಲ. ಏನಾದರೂ ಒಂದು ಯಾಮಾರಿಸುವಂತಹ ಸಾಧ್ಯತೆಗಳಿದೆ. ಆ ಮಾತುಗಳಿಗೆ ನೀವು ಆ ಟೈಮಿಗೆ ನಿಮ್ಮ ಬ್ರೇನಿಗೆ ಆ ಸಾಂತ್ವನ ಹೇಳೋ ಆ ಒಂದು ನುಡಿ ಅಥವಾ ಆ ಒಂದು ವ್ಯಕ್ತಿಯಿಂದ ಬಂದುಬಿಟ್ರೆ ಬಹಳಷ್ಟು ಕನಸುಗಳನ್ನು ಕಟ್ಕೊಂಡ್ಬಿಡುತ್ತೆ. ಮೈಂಡ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಅವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಥವಾ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ವ್ಯಕ್ತಿತ್ವನೇ ಅದೇ ರೀತಿ ಇದೆ. ಇವತ್ತು ಚೇಂಜ್ ಆಗ್ತಾರೆ, ನಾಳೆ ಚೇಂಜ್ ಆಗ್ತಾರೆ. ದಯವಿಟ್ಟು ಅವ್ರು ಚೇಂಜ್ ಆಗೋದನ್ನು ನೀವು ದಯವಿಟ್ಟು ನೋಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಎಷ್ಟು ಅವ್ರ ಬಗ್ಗೆ ಭರವಸೆಗಳನ್ನು ಇಟ್ಕೊಳ್ತೀರೋ ಅಷ್ಟೇ ನೋವು ತಿಂದಾಗ ಅಥವಾ ನಿಮ್ಮ ಭರವಸೆ ಸುಳ್ಳಾದಾಗ ತಡ್ಕೊಳ್ಳೋ ಶಕ್ತಿ ನಿಮ್ಮ ಮನಸ್ಸಿಗಿಲ್ಲ, ನಿಮ್ಮ ಆತ್ಮಕ್ಕೂ ಇಲ್ಲ. ಅವ್ರು ಬದಲಾದರೆ ನಾನು ಯಾವ ರೀತಿ ಬದುಕಬೇಕು ಅನ್ನುವಂತಹ ರೀತಿಯಲ್ಲಿ ಚೇಂಜ್ ಆಗಿ 24 ಗಂಟೆ ಆ ವ್ಯಕ್ತಿಯ ವಿಚಾರವಾಗಿ ಕೊರಗೋದ್ರಿಂದ
ನೀವು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತೀರಿ. ಹೌದು, ನೆನಪುಗಳಿದೆ, ನಿಮ್ಮಿಬ್ಬರ ನಡುವೆ ಭಾಳಷ್ಟು ದೊಡ್ಡ ದೊಡ್ಡ ನೆನಪುಗಳಿದೆ. ಹಾಗಂತ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫ್ಯೂಚರ್ ತುಂಬ ಬ್ರೈಟಾಗಿದೆ, ಗೊತ್ತಿಲ್ಲ. ಇಲ್ಲಿ 2 ಆಫ್ ವಾಂಡ್ಸ್ ಔಟ್ಕಮ್ ಬಂದಿದೆ. ಫ್ಯೂಚರ್ ಬಗ್ಗೆ ಏನೋ ಒಂದು ಡಿಸಿಷನ್ನ ನೀವು ತಗೊಳ್ಳಿ, ಯಾವುದೋ ಒಂದು ಡಿಸೈಡ್ನ ನೀವು ಮಾಡ್ಕೊಳ್ಳಿ. ಆರಾಮಾಗಿ ಒಂದು ರೂಮಲ್ಲಿ ಸುಮ್ಮನೆ ಕೂತ್ಕೊಳ್ಳಿ, ಒಂದು ಕ್ಯಾಂಡಲ್ಲೋ ಒಂದು ದೀಪನೋ ದೇವ್ರ ಮನೇಲಿನೋ ಸುಮ್ಮನೆ ಕೂತ್ಕೊಳ್ಳಿ. ಸುಮ್ಮನೆ ಕೂತ್ಕೊಂಡು ನೀವು ಒಂದಷ್ಟು ಮೆಡಿಟೇಷನ್ ಮಾಡ್ತಿರೋ, ಅಥವಾ ಮೌನಂ ಯಾವಾಗಲೂ ಸಮ್ಮತಿ ಲಕ್ಷಣಂ ಅಂತ ಹೇಳಿ ತೋರಿಸ್ತಾ ಇದೆ, ಓಕೆನಾ. ಮೌನವಾಗಿದ್ದಷ್ಟು ಒಳ್ಳೊಳ್ಳೆ ಐಡಿಯಾಸ್ಗಳು ನಮಗೆ ಬರೋದಕ್ಕೆ ಶುರು ಆಗುತ್ತೆ. ಅಥವಾ ನೀವು ಯಾವುದಾದ್ರೂ ದೈವ ಶಕ್ತಿಗಳನ್ನು ನೀವು ನಂಬಿದರೆ ಆ ದೈವದ ಶಕ್ತಿ ನಿಮ್ಮ ಜೀವನಕ್ಕೆ ಏನು ಮಾಡಬೇಕು ಅನ್ನುವಂತಹ ರೀತಿಯಲ್ಲೂ ತೋರಿಸೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ಇದು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಸೆಕೆಂಡ್ ಕಾರ್ಡ್, ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮಿಬ್ಬರ ಲೈಫಲ್ಲಿ ಬಹಳಷ್ಟು ಚೆನ್ನಾಗಿದ್ದಾಗ ನಿಮ್ಮ ಸಂಬಂಧ ದೂರ ಆಗೋದಕ್ಕೆ ಕಾರಣ ಏನು, ಆ ವ್ಯಕ್ತಿ ನಿಮ್ಮಿಂದ ದೂರ ಆಗೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮಿಬ್ಬರ ನಡುವೆ ಇದ್ದಂತಹ ಒಳ್ಳೆಯ ಸಂಬಂಧ ಇತ್ತೀಚೆಗೆ ದೂರ ಆಗೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಅಗೇನ್ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ, ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಇಲ್ಲಿ ನಿಮ್ಮಿಬ್ಬರು ಸಂಬಂಧ ನಿಧಾನಕ್ಕೆ ದೂರ ಆಗ್ತಾ ಇದೆಯಾ, ಇನ್ನೊಂದು ಆಗ್ತಾ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಇಲ್ಲಿ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಎಮೋಷನ್ಸ್ಗಳಿದೆ, ಮಾತುಗಳು ಅಷ್ಟೇ ಹಿರಿತವಾಗಿ ಇಬ್ಬರ ನಡುವೆ ತುಂಬ ಕಿರಿಕಿರಿಯಾಗಿ ಮಾತನಾಡುವಂಥದ್ದು ಅಥವಾ ಜಗಳಗಳು ಮಾಡ್ಕೊಳ್ಳುವಂಥದ್ದು ಈ ರೀತಿ ನೀವುಗಳು ಮಾಡ್ಕೊಳ್ತಾ ಇದ್ದೀರಿ. ಸೊ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಎಮೋಷನ್ಸ್ಗಳು ಬಿಲ್ಡ್ ಆಗಿದೆ. ಹಾಗೆ ನೀವು ಒಂದಷ್ಟು ಈ ವ್ಯಕ್ತಿಯಿಂದ ನಿಮ್ಗೆ ಏನಾದರೂ ಜಗಳ ಆಗಿದ್ದರೆ ಅಥವಾ ನಿಮ್ಮಿಬ್ಬರ ನಡುವೆ ಬಹಳಷ್ಟು ದೊಡ್ಡ ಬಿರುಕುಗಳು ಏನಾದ್ರು ಆಗಿದ್ರೆ ದಯವಿಟ್ಟು ಸೈಲೆಂಟ್ ಆಗಿರಿ. ಹೀಲ್ ಆಗೋದಕ್ಕೆ ಟೈಮ್ ಕೊಟ್ಬಿಡಿ. ನೀವು ಯಾವುದೇ ರೀತಿಯಲ್ಲಿ ಈ ವ್ಯಕ್ತಿಯನ್ನು ಕೆಣ್ಕೋದಕ್ಕೆ ಹೋಗಬೇಡಿ. ಆ ವ್ಯಕ್ತಿ ಮರಳಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ಒಳ್ಳೆಯ ವಿಚಾರಗಳನ್ನು ಮಾತ್ರ ಮಾತಾಡಿ. ನೀವೇನಾದರೂ ಕಿತ್ತಾಟಗಳಾಗಿರ್ಬೋದು ಅಥವಾ ಆ ವ್ಯಕ್ತಿಯ ಬಗ್ಗೆ ಲೂ ಪಾಯಿಂಟ್ಸ್ಗಳನ್ನ ಏನಾದರೂ ಹೇಳೋದಕ್ಕೆ ಹೋಗೋದಾದರೆ ದಯವಿಟ್ಟು ಈ ಸಮಯ ಸೂಕ್ತ ಅಲ್ಲ. ಇದಕ್ಕೋಸ್ಕರನೇ ಏಕೆಂತ ಹೇಳಿದ್ರೆ ಆ ಕಡೆಯಿಂದ ಮಾತುಗಳು ಬರುವಂಥದ್ದು, ನಿಮಗೆ ಕಿರಿಕಿರಿ ಆಗುವಂಥದ್ದು ಈ ರೀತಿ ಎಲ್ಲ ಆಗುತ್ತೆ. ಬಟ್ ಆದರೆ ನೀವಿಬ್ಬರು ಏನಾದರೂ ದೂರಗಳಾಗಿದ್ದರೆ ಖಂಡಿತವಾಗ್ಲೂ ಅವರು ಮತ್ತೆ ಮರಳಿ ಬರ್ತಾರೆ, ಹೊಸ ರೀತಿಯಲ್ಲೇ ಬರ್ತಾರೆ, ಹೊಸ ವ್ಯಕ್ತಿಯಾಗೇ ಬರ್ತಾರೆ. ಸೊ ನೀವು ಆ ವ್ಯಕ್ತಿ ಬಂದಾಗ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಅಥವಾ ಒಳ್ಳೆಯ ರೀತಿಯಲ್ಲಿ ಮಾತನಾಡುವಂಥದ್ದು ಮಾಡಬೇಕಾಗತ್ತೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನೋಡಿ, ನಿಮಗೆ ನಿಮ್ಮ ಈ ಸಂಬಂಧಗಳಲ್ಲಿ ಏನಿದೆಯಲ್ಲ ಮೈನರ್ ಇಶ್ಯೂಸ್ ಬರ್ಬೋದು. ಬಟ್ ಆದರೆ ಒಂದು ಏನಿದೆಯಲ್ಲ ಯೂನಿವರ್ಸ್ ಏನು ಹೇಳುತ್ತೆ ನಿಮಗೆ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಸಂಬಂಧ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಇದರಲ್ಲಿ ಇನ್ನೂ ಬ್ರೈಟ್ ಫ್ಯೂಚರ್ ಕೂಡ ಇದೆ. ನಿಮ್ಮಿಬ್ಬರ ಸಂಬಂಧ ಯಾವ ವಿಚಾರದಲ್ಲಿ, ಯಾವ ವ್ಯಕ್ತಿಯ ವಿಚಾರವಾಗಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಕಿರಿಕಿರಿಗಳು ಜಗಳಗಳು ಎಲ್ಲನೂ ಆಗಿರಬಹುದು. ಬಟ್ ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಆ ವ್ಯಕ್ತಿಗಳು ನಿಮ್ಮಿಬ್ಬರ ನಡುವೆ ಆಗ್ತಾ ಇರುವಂತಹ ಕಿರಿಕಿರಿಗಳನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ನಾವು ಇನ್ನು ಫ್ಯೂಚರಲ್ಲಿ ಇದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ನೀವು ಯಾರದೇ ವಿಚಾರದಲ್ಲಿ ನೋಡ್ತಾ ಇರಿ, ಅಂಥ ವಿಚಾರದಲ್ಲಿ ನೀವೇ ಬದಲಾವಣೆಗಳನ್ನು ಹಾಕಿ. ಯಾಕೆಂತ ಹೇಳಿದ್ರೆ ಫ್ಯೂಚರ್ ತುಂಬ ಬ್ರೈಟ್ ಆಗಿದೆ. ಇಲ್ಲಿ ಮೇಜರ್ ಕಾರ್ಡ್ ಚೆನ್ನಾಗಿ ಬಂದಿದೆ, ನನಗೆ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನ್ಯಾಯವಾಗಿ ಆ ವ್ಯಕ್ತಿಗಳು ನಿಮ್ಮ ಜೊತೆಗೆ ಹೇಗಿರಬೇಕೋ ಅದೇ ರೀತಿ ಇರ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಒಂಥರ ಮಾತೃ ವಾತ್ಸಲ್ಯ, ಇದು ಯಾವುದೇ ಸಂಬಂಧಕ್ಕೆ ನೀವು ನೋಡ್ತಾ ಇರಿ, ಮಾತೃ ವಾತ್ಸಲ್ಯ ತೋರಿಸುವಂಥ, ಅವ್ರ ಬಗ್ಗೆ ಕೇರ್ ತೋರಿಸುವಂಥದ್ದು. ಯಾಕೆ ಅಂದರೆ ಇಲ್ಲಿ ನೋಡಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗಳು ನಿಮ್ಮ ಮಾತುಗಳಿಗೆ ಎಮೋಷ್ನಲಿ ಬೇಗ ಕನೆಕ್ಟ್ ಆಗೋದ್ರಿಂದ ಬೇಗ ನೀವು ಎಷ್ಟು ಮಾತೃ ವಾತ್ಸಲ್ಯದಿಂದ ನೀವು ಅವ್ರನ್ನ ನೋಡ್ತಿರೋ, ಕೇರಿಂಗ್ ಮಾಡ್ತಿರೋ ಅಥವಾ ಅವ್ರ ವಿಚಾರ ನೀವು ಕೇಳ್ತೀರಿ. ಯಾವಾಗಲೂ ನೋಡಿ, ನಾನು ಒಂದು ಹೇಳ್ತೀನಿ, ನಿಮ್ಮಿಬ್ಬರು ಸಂಬಂಧಗಳಲ್ಲಿ ಕಿರಿಕಿರಿ ಶುರು ಆಗ್ತಾ ಇದೆ ಅಥವಾ ಏನೋ ಜಗಳಗಳು ಶುರು ಆಗ್ತಿದೆ ಅಂದರೆ ದಯವಿಟ್ಟು ಮ್ಯಾಟ್ರನ್ನ ಚೇಂಜ್ ಮಾಡಿ. ಅವ್ರಿಗೆ ಆಗ್ತಿರುವಂತಹ ನೋವೇನು, ಯಾವ ವಿಚಾರಕ್ಕೆ ಈ ವ್ಯಕ್ತಿ ಸಂಕಟಗಳನ್ನು ಪಡ್ತಾ ಇದ್ದಾರೆ ಆ ವಿಚಾರಗಳನ್ನು ಕೇಳಿ, ಅವರಿಂದ ಕೇಳೋದ್ರಿಂದ ಆ ವ್ಯಕ್ತಿ ಹೀಲಾಗ್ತಾರೆ. ಯಾವಾಗಲೂ ನಮ್ಮ ಮಾತನ್ನು ನೀವು ಹಾಗೆ ಅಬ್ಸರ್ವ್ ಮಾಡಿ ನೋಡಿ, ನಮ್ಮ ಮಾತುಗಳನ್ನು ಯಾರು ಭಾಳಷ್ಟು ಕೇಳ್ತಾ ಇರ್ತಾರೋ ನಮ್ಮ ಆತ್ಮ ಮತ್ತು ಅವ್ರ ಹತ್ರನೇ ಹೊರಡೋಗುತ್ತೆ. ಅವ್ರು ನಮ್ಮನ್ನು ಇಗ್ನೋರ್ ಮಾಡಲಿ, ನಮ್ಮಿಂದ ದೂರ ಹೋಗಲಿ, ಏನೇ ಆಗಿರಲಿ, ನಮ್ಮ ಮಾತುಗಳನ್ನ ಯಾರು ಕೇಳೋದು, ಯಾರು ಒಳ್ಳೆಯ ರೀತಿಯಲ್ಲಿ ನಮಗೆ ಒಂದು ಒಳ್ಳೆಯ ಗೈಡೆನ್ಸ್ ಮಾಡುವಂಥದ್ದು ಅಥವಾ ನಮ್ಮ ಫ್ಯೂಚರ್ ಬಗ್ಗೆ ಒಳ್ಳೇದು ಮಾತನಾಡುವಂಥದ್ದು ಈ ರೀತಿ ಎಲ್ಲ ಏನು ಮಾಡ್ತಿರ್ತೀರಲ್ಲ, ಆಗ ಆ ವ್ಯಕ್ತಿನೇ ನಿಮ್ಮ ಹತ್ರ ಬರ್ತಾರೆ.
ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನ್ಯಾಯವಾಗಿ ಈ ಸಂಬಂಧ ದೂರ ಆಗುವಂಥದ್ದು ಇಲ್ಲ. ಕೆಲವು ವಿಚಾರದಲ್ಲಿ ಏನಾದರೂ ಡಿವೋರ್ಸ್ ತನಕ ಏನಾದರೂ ಹೋಗ್ತಾ ಇದೆ ಅಥವಾ ಬಹಳಷ್ಟು ನ್ಯಾಯ ಪಂಚಾಯಿತಿಗೆ ತನಕನೂ ಹೋಗ್ತಾ ಇದೆ ಈ ಸಂಬಂಧ ಅಂತ ಹೇಳಿದ್ರೆ ಇದು ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿಪಡಿಸುವಂಥದ್ದೇ ಆಗುತ್ತೆ. ಹೌದು, ನಿಮ್ಮ ಪರ್ಸನ್ ಭಾಳ ಸಿಟ್ಟಿರುವಂಥವ್ರು, ಕೋಪ ಇರುವಂಥವ್ರು, ಯಾವಾಗಲೂ ಕೂಡ ನಾನೇ ನಾನೇ ನೀ ಬೆಂಡ್ ಮಾಡಬೇಕಾ, ನಾನೇ ಮಂಡಿಗಾಲು ಕೂರ್ಬೇಕಾ ಅಂತ ಹೇಳಿದ್ರೆ ಹೌದು, ಒಂದಷ್ಟು ಮಟ್ಟಿಗೆ. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿಗಳಿಗೆ ಹಠ ಸಿಟ್ಟು ಜಾಸ್ತಿ ಇರುತ್ತೆ. ಓಕೆನಾ, ಮನಸ್ಸಲ್ಲಿ ಏನು ಬರುತ್ತೋ ಅದನ್ನು ಬಾಯಲ್ಲಿ ಪಟ್ಟ ಮಾತಾಡ್ಬಿಡ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ನೀವು ಅವ್ರ ಬಗ್ಗೆ ಒಂದಷ್ಟು ಕೇರ್ನ ತೋರಿಸುವಂಥದ್ದು, ಅವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು, ಇದನ್ನು ದಯವಿಟ್ಟು ಮಾಡ್ಕೊಂಡು ಬನ್ನಿ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇವ್ರು ಬದಲಾಗ್ತಾರೆ. ಇವ್ರ ಕಡೆಯಿಂದ ನಿಮ್ಗೆ ಏನಾದರೂ ಮೆಸೇಜ್ ಇಲ್ಲ, ಫೋನ್ ಕಾಲ್ಸ್ಗಳಿಲ್ಲ, ನಾವಿಬ್ಬರು ತುಂಬ ದೂರ ಇದ್ದೀವಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ವ್ಯಕ್ತಿಯಿಂದ ನಿಮಗೆ ಮೆಸೇಜ್ ಬರುವಂಥದ್ದು, ಫೋನ್ ಕಾಲ್ಸ್ ಬರುವಂಥದ್ದು ಎಲ್ಲನೂ ಇದೆ. ಈ ವ್ಯಕ್ತಿದು ಇನ್ನೊಂದು ಲೂ ಪಾಯಿಂಟ್ನ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ ಈ ವ್ಯಕ್ತಿಗಳು ಬೇಗ ಫ್ಲರ್ಟ್ ಕ್ಯಾರೆಕ್ಟರ್ ಸ್ವಲ್ಪ ಇದೆ ಇವರಿಗೆ. ನಿಮ್ಮನ್ನು ಒಪ್ಸೋದಕ್ಕೆ ಏನು ಸುಳ್ಳು ಬೇಕೋ ಅದನ್ನು ಹೇಳ್ತಾರೆ, ಅಥವಾ ಇದನ್ನು ಬಿಟ್ಟು ಬೇರೆ ಯಾರ ಹತ್ರನಾದ್ರೂ ಮಾತಾಡಬೇಕು ಅಥವಾ ಕದ್ದು ಮುಚ್ಚಿ ಸುಮ್ಮನೆ ಅದರಿಂದ ಏನೂ ಆಗದೆ ಇದ್ರೂ ಕೂಡ ಕದ್ದು ಮುಚ್ಚಿ ಮಾತಾಡುವಂಥದ್ದು, ಕದ್ದು ಮುಚ್ಚಿ ಮೆಸೇಜ್ಗಳನ್ನು ಮಾಡುವಂಥದ್ದು, ಈ ರೀತಿ ಮಾಡುವಂತಹ ಕ್ಯಾರೆಕ್ಟ್ರು ಒಂದಷ್ಟು ಇದೆ, ಚಂಚಲ ಮನಸ್ಥಿತಿ. ಬಟ್ ಆದರೆ ಈ ವ್ಯಕ್ತಿ ನಿಮ್ಮಿಂದ ಏನೋ ಸಂಪೂರ್ಣವಾಗಿ ದೂರ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಕೆಲವ್ರ ಲೈಫಲ್ಲಿ 6 ವಾರಗಳ ಒಳಗೆ, ಇನ್ನು ಕೆಲವ್ರ ಲೈಫಲ್ಲಿ 6 ತಿಂಗಳ ಒಳಗಡೆ ಆ ವ್ಯಕ್ತಿಗಳ ಕಡೆಯಿಂದನೇ ನಿಮಗೆ ಮೆಸೇಜ್ಗಳು ಬರುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿಗಳ ಕಡೆಯಿಂದನೇ ನಿಮಗೆ ಫೋನ್ ಕಾಲ್ಸ್ಗಳು ಬರುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮಗೆ ಮಾತನಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ನಾನು ಇಲ್ಲಿ ನೋಡ್ತಾ ಬರ್ತೀನಿ. ಓಕೆನಾ, ಇಲ್ಲಿ ಎಂಟೈರ್ ಕಾರ್ಡ್ ನಾನು ನೋಡ್ತಾ ಇರೋದ್ರಿಂದ ಇಲ್ಲಿ ದೂರ ಆಗ್ತಾ ಇರೋದು, ಕಿತ್ತಾಟಗಳಾಗ್ತಿರೋದು ಎಲ್ಲ ಆಗ್ತಾ ಇರೋದು ಒಂದಷ್ಟು ನೀವು ಮೌನವಾಗಿ ಇರೋದ್ರಿಂದ ತುಂಬ ಒಳ್ಳೆಯದು. ಇದನ್ನು ಲ್ಯಾಗ್ ಮಾಡ್ತಾ ಹೋಗ್ತೀನಿ, ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ ಅಂತ ಹೋದರೆ ಇದನ್ನು ನೀವು ಕಳ್ಕೊಳ್ಬೇಕಾಗತ್ತೆ. ಸೊ ನಾನು ಕಳ್ಕೊಳ್ಳೋದು ಹೆಚ್ಚಾಗಿ ಇಲ್ಲಿ ನೋಡ್ತಾ ಇಲ್ಲ. ಹಾಗೆ ನಾನು ಮತ್ತೊಂದು ಕಾರ್ಡ್ ತೆಗಿತಾ ಇದ್ದೀನಿ. ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರೋದು ನಿಧಾನ ಆಗಬಹುದು. ಬಹಳಷ್ಟು ರೆಸ್ಪಾನ್ಸಿಬಲ್ ಇರುವಂತಹ ವ್ಯಕ್ತಿ ಇವರು, ಜವಾಬ್ದಾರಿಗಳು ಹೆಚ್ಚಿರುವಂತಹ ವ್ಯಕ್ತಿ ಇವರು. ಸೊ ಹಾಗಾಗಿ ನಿಧಾನ ಆಗಬಹುದು ನಿಮ್ಮ ಲೈಫಲ್ಲಿ ಬರೋದಕ್ಕೆ. ಬಟ್ ಆದರೆ ಈ ವ್ಯಕ್ತಿ ಮರಳಿ ನಿಮ್ಮ ಜೊತೆಗೆ ಚೆನ್ನಾಗೇ ಇರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಬಿರ್ಕಾಗೋದಕ್ಕೆ ಕಾರಣ ಕೆಲವೊಂದು ನಿಮ್ಮಿಬ್ಬರು ಬಾಂಡಿಂಗ್ ಜಾಸ್ತಿ ಇರ್ಬೋದು, ಅಟ್ಯಾಚ್ಮೆಂಟ್ ಜಾಸ್ತಿ ಇರಬಹುದು, ಓವರ್ ಪೊಸೆಸಿವ್ನೆಸ್ ಜಾಸ್ತಿ ಇರ್ಬೋದು, ಮಾತಾಡ್ತಾ ಜಗಳಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರಬಹುದು. ಸೊ ಹಾಗಾಗಿ ಆಗಿದೆ. ಬಟ್ ಆದರೆ ಆ ವ್ಯಕ್ತಿಗೆ ತುಂಬ ಎಮೋಷನ್ ಕ್ಯಾರೆಕ್ಟರ್ ಇರೋದ್ರಿಂದ ನಿಮ್ಮ ಬಗ್ಗೆ ಏನೇ ಬೈದಿದ್ರು ಕೂಡ ಅಥವಾ ದೂರ ಆಗಿದ್ರು ಕೂಡ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸಲ್ಲಿ ಏನಾದರೂ ಇದ್ದರೂ ಕೂಡ ಬೇಗ ಮರಳಿ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನಾನು ಇಲ್ಲಿ ನೋಡ್ತಾ ಹೋಗ್ತೀನಿ. ಓಕೆನಾ, ಸೊ ಇದು 3rd ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.